ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ಇವತ್ತಿನ ದಿನ ನಾವು ಸಿಂಪಲ್ ಕುಚ್ಚು ಡಿಸೈನ್ ಹಾಕೋಣ. ನಾವು ಯಾವಾಗಲೂ ಬಾರ್ಡ್ರ್ ಸೀರೆಗಳು, ಸ್ವಲ್ಪ ಕಾಸ್ಟ್ಲಿ ಸೀರೆ, ಸಿಲ್ಕ್ ಸೀರೆ, ಸೆಮಿ ಸಿಲ್ಕ್ ಸೀರೆಗಳು, ಈ ಥರ ಸ್ಯಾರಿಗಳಿಗೆ ಹಾಕ್ತಾ ಇರ್ತೀವಿ. ಇದು ನೋಡಿ ಸಿಂಪಲ್ ಸ್ಯಾರಿ ಅಂತಂದರೆ ಒಂದು 400 - 500 ರೂಪಾಯಿ ರೇಂಜಲ್ಲಿ ಬರೋವಂಥ ಸ್ಯಾರಿ ಇದು. ಇದ್ರಲ್ಲಿ ಆ್ಯಕ್ಚುಲಿ ಕುಚ್ಚು ಇತ್ತು. ಕಸ್ಟಮರ್ ಅದು ಕುಚ್ಚು ಬೇಡ, ನಮಗೆ ಈ ರೀತಿ ಹಾಕ್ಕೊಡಿ ಅಂತ ಅವರೇ ಕೇಳಿದರು. ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ನಾನು ಕುಚ್ಚುಗಳನ್ನ ಹಾಕ್ಕೊಟ್ಟಿದ್ದೀನಿ. ಇದು ನೋಡಿ, ಸ್ಯಾರಿ ಕಲರ್ ಬಂದು ಬ್ಲೂ ಮತ್ತು ಸ್ವಲ್ಪ ಸಿಲ್ವರ್ ಕಲರ್, ಸ್ವಲ್ಪ ಲೈಟ್ ಶೇಡಲ್ಲಿ ಬರುತ್ತೆ. ಇದು ಡೈಲಿ ವೇರ್ ಸ್ಯಾರಿ ಫ್ರೆಂಡ್ಸ್, ಡೈಲಿ ಆಫೀಸ್ಗೆಲ್ಲ ವೇರ್ ಮಾಡ್ತಲ್ಲ ಅದೇ ಥರ ಸ್ಯಾರಿ ಇದು. ಈ ಸ್ಯಾರಿಗೆ ತುಂಬ ಡಿಫ್ರೆಂಟಾಗಿ ಒಂಥರ ಯೂನಿಕಾಗಿ ಕಾಣುತ್ತೆ ಈ ಡಿಸೈನ್. ಇದು ನೋಡಿ, ಇದು ಬಾರ್ಡರ್ ಆಗಿರುತ್ತೆ. ಇದು ನೆಕ್ಸ್ಟ್ ಇನ್ನೊಂದು ಕಲರು ಸ್ಕೈ ಬ್ಲೂಗೆ ಸ್ವಲ್ಪ ಶೇಡ್ ಕಲರಲ್ಲಿ ಬರುತ್ತೆ ನೋಡಿ. ಇದಕ್ಕೆ ನಾನು ಇಲ್ಲಿ ಅದೇ ಥರ ಸೇಮ್ ಕಲರಲ್ಲಿ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಬ್ಲೂ ಕಲರ್ ಮತ್ತು ಸ್ವಲ್ಪ ಸಿಲ್ವರ್ ಅಥವಾ ಗ್ರೇ ಮಿಕ್ಸ್ ಬರುತ್ತಲ್ಲ. ಇದು ಏನಾಗುತ್ತೆ ಗೊತ್ತಾ, ಸ್ಯಾರಿಗಳು ತೊಗೊಂಡೋಗಿ ನಾವು ಕಲರು ಕರೆಕ್ಟಾಗಿ ತೊಗೊಂಬರ್ಬೇಕು, ಆವಾಗ ನಮಗೆ ಸರಿಯಾಗಿರೋಂಥ ಕಲರ್ ಸಿಗುತ್ತೆ. ನಾವು ಸಿಲ್ಕ್ ಸ್ಯಾರಿಗಳು, ಬಾರ್ಡ್ರ್ ಸೀರೆಗಳು, ಸ್ವಲ್ಪ ಕಾಸ್ಟ್ಲಿ ಸೀರೆಗಳಿಗೆ ಕುಚ್ಚುಗಳು ಮತ್ತು ಕೋಶ ವರ್ಕಲ್ಲಿ ಡಿಸೈನ್ ಮಾಡ್ತಾ ಇರ್ತೀವಿ. ಇದು ಒಂಥರ ಸಿಂಪಲ್ ಡೈಲಿ ವೇರ್ ಸ್ಯಾರಿಗೆ ಒಂದು ರೀತಿ ಯೂನಿಕ್ ಆಗಿರೋಂಥ ಡಿಸೈನ್ನ ಹಾಕೋಣ. ಒಂಥರ ಹೊಸ ಚೆನ್ನಾಗಿದೆ ಫ್ರೆಂಡ್ಸ್. ದುಪ್ಪಟ್ಟ ಕೂಡ ಹಾಕ್ಬೋದು, ಚೆನ್ನಾಗಿ ಕಾಣುತ್ತೆ. ಇದು ಬಂದು ನಾನು ದಾರಾನ ಇಲ್ಲಿ 150 ತೊಗೊಂಡಿದ್ದೀನಿ. ಯಾಕೆಂದರೆ ಇದು ಸ್ವಲ್ಪ ಗ್ಯಾಪು ಜಾಸ್ತಿ ಇರೋದ್ರಿಂದ ನಮಗೆ ಕುಚ್ಚು ಸ್ವಲ್ಪ ದಪ್ಪ ಬೇಕಾಗುತ್ತೆ. ಹಾಗಾಗಿ 150 ಡಬಲ್ ಮಾಡಿದಾಗ ನಮಗೆ 300 ಎಳೆ ಆಗುತ್ತೆ. ಆವಾಗ ನಮಗೆ ಕುಚ್ಚು ಸ್ವಲ್ಪ ತಿಕ್ಕಾಗೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ 300 ಎಳೆ ತೊಗೊಂಡಿದ್ದೀನಿ ನಾನು. ಅಂದರೆ 150 ಡಬಲ್ ಮಾಡಿದಾಗ ನಮಗೆ 300 ಎಳೆ ಬರುತ್ತೆ ನೋಡಿ. ಈ ರೀತಿ ಸ್ಯಾರಿಗೆ ಹೋಲ್ ಮಾಡಿಕೊಂಡು ಅದು ಏನು ಕುಚ್ಚು ರೆಡಿ ಮಾಡ್ಕೊಂಡಿದ್ವಲ್ಲ ದಾರಾನ, ಅದನ್ನು ಈ ರೀತಿ ಪಾಸ್ ಮಾಡಿಕೊಂಡು ಕುಚ್ಚಿಗೆ 2 ಎಳೆ ದಾರಾನ ಸಿಲ್ಕ್ ಥ್ರೆಡ್ನ ಪೋಣಿಸಿಟ್ಕೊಂಡು ಈ ರೀತಿ ನಾವು ಫಸ್ಟ್ಗೆ ನಾಟ್ ಹಾಕ್ಕೊಂಡು ಒಂದು 2 ಸಲ ನಾಟ್ ಹಾಕ್ಕೊಂಡು ಅದಾದ ನಂತರ ಸುತ್ತಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಒಂದ್ರ ಕೆಳಗಡೆ ಒಂದು ಸುತ್ಕೋಬೇಕಾಗುತ್ತೆ. ಒಂದು 6 or 7 ಟೈಮ್ಸ್ ಸುತ್ಕೊಳ್ಳಿ. ಅವಾಗ ಸ್ವಲ್ಪ ನಮಗೆ ಕುಚ್ಚು ಅದು ಗೋಲ್ಡನ್ ಏನಿರುತ್ತಲ್ಲ ಚೆನ್ನಾಗಿ ಕಾಣುತ್ತೆ. ಒಂದು 6 or 7 ಟೈಮ್ಸ್ ಸುತ್ಕೊಂಡ್ಮೇಲೆ ಒಂದು 2 ಸಲ ನಾಟ್ ಹಾಕ್ಕೊಂಡು ಈ ರೀತಿ ಹಿಂದಗಡೆ ನಾವು ಸೂಜಿನ ಪಾಸ್ ಮಾಡಿ ಅದೇನು ಸಿಲ್ಕ್ ಥ್ರೆಡ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ. ಕಟ್ ಮಾಡಿಕೊಂಡು ಈ ರೀತಿ ಒಂದೇ ಲೆವೆಲಲ್ಲಿ ಇಟ್ಕೊಂಡು ಟ್ರಿಮ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಟೇಪಲ್ಲಿ ನೋಡಿ 1.5 ಇಂಚಷ್ಟು ನಾನು ಉದ್ದ ತೊಗೊಂಡಿದ್ದೀನಿ. ಇದ್ರ ಅಗಲ ಬಂದು 2 ಇಂಚಷ್ಟಿದೆ. ಕಸ್ಟಮರ್ ನನ್ನ ಹತ್ರ ಕೇಳಿದ್ರು ಸ್ವಲ್ಪ ಕುಚ್ಚು ಉದ್ದ ಇರಬೇಕು ಮತ್ತು ಸ್ವಲ್ಪ ಗ್ಯಾಪ್ ಇರಬೇಕು ಅಂತ ಹೇಳಿದರು. ನನಗೆ ಇದು ಕರೆಕ್ಟಾಗಿ ಅನ್ನಿಸ್ತು. ಯಾಕಂದರೆ ಇದಕ್ಕೂ ಗ್ಯಾಪ್ ಕೊಟ್ಟರೆ ತುಂಬ ಜಾಸ್ತಿ ಗ್ಯಾಪ್ ಕಾಣುತ್ತೆ. ಹಾಗಾಗಿ ನಾನಿಲ್ಲಿ 2 ಇಂಚಷ್ಟು ಗ್ಯಾಪ್ ತೊಗೊಂಡಿದ್ದೀನಿ ಮತ್ತು 1.5 ಇಂಚು ಕುಚ್ಚು ಉದ್ದ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕೆಲವೊಂದು ಸರಿ ದುಪ್ಪಟ್ಟಗಳಿಗೆ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಬೇಬಿ ಕುಚ್ಚು ನಾವೆಲ್ಲದಕ್ಕೂ ಹಾಕ್ತಾ ಇರ್ತೀವಿ, ಅದು ಸ್ವಲ್ಪ ಹತ್ತತ್ರ ಬರುತ್ತೆ. ಅದು ಒಂಥರ ಸ್ಯಾರಿ ಚೆನ್ನಾಗಿ ಕಂಡ್ರೆ, ಇದು ಈ ಥರ ಸ್ಯಾರಿಗಳಿಗೆ ಅಂದರೆ ಸಿಂಪಲ್ ಸ್ಯಾರಿ, ಡೈಲಿ ವೇರ್ ಸ್ಯಾರಿಗಳಿಗೆ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಒಂಥರ ಚೆನ್ನಾಗಿ ಹೊಸ್ದಾಗೂ ಇದೆ. ಈಗ ಅದೇ ರೀತಿ ನಾನು 2 ಇಂಚು ಗ್ಯಾಪಲ್ಲಿ ಇನ್ನೊಂದು ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಸ್ವಲ್ಪ ಕುಚ್ಚು ಸ್ವಲ್ಪ ಲೆಂತಿಯಾಗೆ ಬಿಟ್ಕೊಳ್ಳಿ, ಆವಾಗ ನಮಗೆ ಕಟ್ ಮಾಡಿದಾಗ ನಮಗೆ ಕರೆಕ್ಟಾಗಿ 1.5 ಇಂಚಷ್ಟು ಬರುತ್ತೆ. ಒಂದು 2 ಇಂಚಷ್ಟು ಲೆಂತ್ ಉದ್ದ ಇರಲಿ ಕುಚ್ಚಿಂದು. ಕಟ್ ಮಾಡ್ಕೊಂಡು ನಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಅದೇ ರೀತಿ ಸಿಲ್ಕ್ ಥ್ರೆಡ್ ನಾನಿಲ್ಲಿ ಸುತ್ಕೋತಾ ಇದ್ದೀನಿ. ಇದು ಒಂದ್ರ ಕೆಳಗಡೆ ಸುತ್ಕೊಂಡಾಗ ನಮಗೆ ಸ್ವಲ್ಪ ಅದು ಜರಿ ಥ್ರೆಡ್ ಏನಿದೆ ಉದ್ದ ಕಾಣುತ್ತೆ. ಒಂದ್ರ ಮೇಲೆ ಒಂದು ಸುತ್ಕೋಬೇಡಿ, ಒಂದ್ರ ಕೆಳಗಡೆ ಒಂದು ಬರೋ ಥರ ನಾವು ಸುತ್ಕೊಂಡು ನಾಟ್ ಹಾಕೋಣ. ನಿಮಗೆ ಲೆಂತು ಗೊತ್ತಾಗಲ್ಲ ಅಂತ ಬೇಕಾದ್ರೆ ಟೇಪಲ್ಲೇ ಮೆಜರ್ಮೆಂಟ್ ಇಟ್ಕೊಂಡು ಕೂಡ ಕಟ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ 1.5 ಇಂಚಿಗೆ ಬರುತ್ತೆ ನೋಡಿ. ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನಿಮಗೆ ಕುಚ್ಚು ಅನ್ನೋದು ಈ ರೀತಿ ಕಾಣಿಸ್ತಾ ಇದೆ. ಇದು ಇನ್ನೊಂದು ಕಲರ್ ಇತ್ತಲ್ಲ ಸ್ಯಾರಿ, ಅದೇ ನೋಡಿ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಅದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಕೂಡ ಇದು ಫಸ್ಟ್ ಟೈಮೇ ಹಾಕಿದ್ದು. ಕಸ್ಟಮರ್ಗೆ ಕೂಡ ತುಂಬ ಇಷ್ಟ ಆಯಿತು. ಇದರ ಪ್ರೈಸ್ ಬಂದು ನೀವು ಅರೌಂಡ್ 250ವರೆಗೂ ಚಾರ್ಜ್ ಮಾಡ್ಬೋದು. ಇನ್ನೂ ಯಾರಾದ್ರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.